ನಾನು ಕೂತಿದ್ದಾಗ ಟಿ ವಿ ಹಾಕ್ಕೊಂಡೆ. ಅದರಲ್ಲಿ ಫಿಲಮ್ ಇತ್ತು. ಅದು ಲಾಸ್ಟ್ ಸೀನ್ ಆಗಿತ್ತು. ಅದರಲ್ಲಿ ಅತ್ತಿಗೆ ಮತ್ತು ಮೈದುನ ಸೇರಿ ಗಂಡನಿಗೆ ಮೋಸ ಮಾಡ್ತಿದ್ದು ಸೀನ್ ಆಗಿತ್ತು. ನಾನು ಬೇಗ ಚೇಂಜ್ ಮಾಡಿದೆ. ಅದರಲ್ಲೂ ಇಂಥದ್ದು ಸೀನ್ ಆಗಿತ್ತು. ನಾನು ಈಗಿನ ಕಾಲದಲ್ಲಿ ಎಲ್ಲ ಇಂಥದ್ದೇ ಇರೋದು, ನೋಡೋದೇ ಬೇಡ ಅಂತ ಆಫ್ ಮಾಡಿದೆ. ನಾನು ಇದರಲ್ಲಿ ತುಂಬ ಖುಷಿಯಾಗಿದ್ದೆ. ನನ್ನ ಮೈದುನ 14 ವರ್ಷ ಆಗಿದ್ದ. ನನ್ನ ತುಂಬ ಗೌರವಿಸ್ತಿದ್ದ. ಅಷ್ಟರಲ್ಲೇ ನಾನು ಗಡಿಯಾರ ನೋಡಿದೆ, ತುಂಬ ಹೊತ್ತಾಗಿತ್ತು. ಇಷ್ಟು ಹೊತ್ತಿಗೆ ನನ್ನ ಗಂಡ ಆಫೀಸ್ನಿಂದ ಬರುತ್ತಿದ್ದ. ಆದರೆ ಇವತ್ತು ಲೇಟಾಗಿದ್ದ. ಅದು 2 ಗಂಟೆ ಲೇಟಾಗಿದ್ದ. ನಾನು ತುಂಬ ಚಿಂತಿತಳಾಗಿದ್ದೆ, ನನ್ನ ಗಂಡ ಬಂದಿಲ್ಲ ಅಂತ. ಆದರೆ ಎಷ್ಟೇ ಫೋನ್ ಮಾಡಿದ್ರೂ ತೆಗಿತಾನೇ ಇರಲಿಲ್ಲ. ಕೊನೆಗೆ ನಾನು ನನ್ನ ಮೈದುನ ರೂಮ್ಗೆ ಹೋದೆ. ಅವನು ಮಲಗಿದ್ದ. ನಾನು ಅವನನ್ನು ಎದ್ದೊಡಿಸಿ, ನೋಡು ನಿನ್ನ ಅಣ್ಣ ಇನ್ನೂ ಬಂದಿಲ್ಲ, ಹೋಗಿ ಪಕ್ಕದ ಮನೆಯ ಅಂಕಲ್ ಹತ್ರ ಕೇಳ್ಕೊಂಡು ಬಾ, ಅವ್ರ ಜೊತೆ ಹೋಗೋದಲ್ವಾ ಅಂತ ಹೇಳೋಷ್ಟರಲ್ಲಿ ಬೆಲ್ ಹೊಡೆಯೋ ಸೌಂಡ್ ಬಂತು. ಹೋಗಿ ಬಾಗಿಲು ತೆಗೆದಾಗ ನನ್ನ ಗಂಡ ಆಗಿದ್ದ. ಆದರೆ ಅವನು ಇನ್ನೊಬ್ಬಳನ್ನ ನೋಡಿ ದಂಗಾಗಿ ಹೋದ ಅವನ ಜೊತೆ. ಅವನಿಬ್ಬಳನ್ನ ಮದುವೆ ಮಾಡಿಕೊಂಡು ನನ್ನ ಸೌತಿಯಾಗಿ ಕರ್ಕೊಂಡು ಬಂದಿದ್ದ. ನಾನು ಅಲ್ಲೇ ಬಿದ್ದು ಹೋದೆ. ಇದನ್ನು ನೋಡಿ ನಮ್ಮ ಸಂಸ್ಕಾರದಲ್ಲಿ ಏನು ಕಮ್ಮಿ ಇರಲಿಲ್ಲ, ಚೆನ್ನಾಗಿಯೇ ಇತ್ತು. ಈ 4 ವರ್ಷ ಆದರೆ ಮಕ್ಕಳ ಸಂತೋಷ ಇಲ್ಲದೆ. ಆದರೆ ನನ್ನ ಗಂಡ ಇದ್ರ ಬಗ್ಗೆ ಯಾವುದೇ ಕೋಪ ಮಾಡ್ತಾ ಇರಲಿಲ್ಲ, ಬೈಯೋದಾಗಲಿ ಮಾಡ್ತಾ ಇರಲಿಲ್ಲ. ಆದರೆ ಈಗ ಸಡನ್ನಾಗಿ ಮದುವೆ. ನನ್ನ ಕಣ್ಣಿಗೆ ನಂಬಿಕೆನೇ ಇಲ್ಲದ ಅಸಹಾಯಕಳಾಗಿ ನಿಂತಿದ್ದೆ. ಆದರೆ ನನ್ನ ಗಂಡ ಅವಳನ್ನು ತುಂಬ ಸಂತೋಷದಿಂದ ಒಳಗಡೆ ಕರ್ಕೊಂಡು ಬಂದ. ನನ್ನ ಕೋಪದಿಂದ, ನೀನು ಹೇಗೆ ಮಾಡಿದೆ ನನ್ನ ಜೊತೆ? ನಿನಗೆ ಇಷ್ಟು ಅರ್ಜೆಂಟಾಗಿದ್ದರೆ ಮಕ್ಕಳು ಬೇಕು ಅಂತ ಯಾಕೆ ಮೊದಲೇ ಒಂದು ಮಾತು ಹೇಳಿಲ್ಲ? ಯಾಕೆ ಮೊದಲು ಈ ಮದುವೆ ಬಗ್ಗೆ ಹೇಳಿಲ್ಲ? ಹೀಗೆ ಕದ್ದು ಮುಚ್ಚಿ ಮಾಡ್ಕೋಬೇಕು ಅಂತ ಇರಲಿಲ್ಲ. ಆಗ ನನ್ನ ಗಂಡನ ಕೋಪದಿಂದ, ನನ್ನ ಮಕ್ಕಳು ಆಗಲಿಲ್ಲ ಅಂತ ಅಲ್ಲ ಮದುವೆ ಮಾಡ್ಕೊಂಡಿದ್ದು, ನಾನು ನಿನ್ನ ಆಟ, ಈ ಆಟದಿಂದ. ಆಗ ನಾನು ಏನು ಆಟ ಆಡಿದೆ? ನಾನು ಏನು ಮಾಡಿದೆ? ನಾನು ಯಾವಾಗಲೂ ನಿಮ್ಮನ್ನು ಪ್ರೀತಿ ಮಾಡ್ಕೊಂಡು ನಿಮ್ಮನ್ನು ನೋಡ್ಕೊಂಡಿದ್ದೆ. ಆಗ ನನ್ನ ಗಂಡ ಅವನ ಮೊಬೈಲ್ ತೆಗೆದು ತೋರಿಸ್ದ. ಇದು ನೋಡು ನಿನ್ನ ಕಣ್ಣಿನಿಂದ, ನನಗಿಂತ ಮುಂಚೆ ಎಷ್ಟು ಜನನ ಹೆಂಡತಿಯಾಗಿದ್ದೆ ನೀನು. ನಾನು ತುಂಬ ಗಾಬರಿಗೊಂಡೆ. ಆ ಫೋನ್ ನೋಡಿದ್ರೆ ಅದರಲ್ಲಿ ನನ್ನದೇ ಫೋಟೋ ಮತ್ತು ಮದುವೆ ವೀಡಿಯೋ ಇತ್ತು. ನಾನು ದಂಗಾಗಿ ಹೋದೆ. ನಾನು ಅಲ್ಲೇ ಆಲೋಚನೆ ಮಾಡ್ಕೊಂಡು ನಿಂತಿದ್ದೆ. ಅವತ್ತಿನ ದಿನದ ಬಗ್ಗೆ ಗೊತ್ತಿತ್ತು. ನಿಂತಲ್ಲೇ ನಾನು 4 ವರ್ಷ ಹಿಂದೆ ಹೋಗಿದ್ದೆ. ನಾನು ಮದುವೆಯಾಗಿ ಬಂದಿದ್ದು. ನನ್ನ ಹೆಸರು ದೀಪ. ನಾನು ನನ್ನ ಅಪ್ಪ ಅಮ್ಮನಿಗೆ 3ನೇ ಮಗಳಾಗಿದ್ದೆ. ನಾವು 7 ಜನ ಅಕ್ಕ ತಂಗಿಯರಾಗಿದ್ವಿ. ಆದರೆ ಅಣ್ಣ ತಮ್ಮ ಇರಲಿಲ್ಲ. ನನ್ನ ಅಪ್ಪ ಒಬ್ಬರೇ ಸ್ವಪ್ನ ಮಾಡ್ತಾಯಿದ್ರು. ಆದರೆ ತಿನ್ನೋರು ಹೆಚ್ಚು ಜನ ಇದ್ವಿ. ನಾವು ತುಂಬ ಕಷ್ಟದಲ್ಲಿದ್ವಿ. ಅಪ್ಪನಿಗೆ ಗಂಡು ಮಕ್ಕಳು ಅಂದರೆ ತುಂಬ ಇಷ್ಟ. ಅದಕ್ಕೆ ಗಂಡು ಮಗುನ ಕಾದು 7 ಜನ ಹೆಣ್ಮಕ್ಳು ಆದವು. ಈಗ ಅಪ್ಪನಿಗೆ ಏಜ್ ಕೂಡ ಆಗಿತ್ತು. ಅಪ್ಪನಿಗೆ ಮಕ್ಕಳ ಮದುವೆ ಟೆನ್ಷನ್ ಕೂಡ ಇತ್ತು. ನನ್ನಿಬ್ಬರು ಅಕ್ಕಂದಿರು ಟೈಲರಿಂಗ್ ಮಾಡಿ ಮನೆಯಲ್ಲೇ ಬೇರೆಯವರ ಬಟ್ಟೆ ಹೊಲಿದು ಅಪ್ಪನಿಗೆ ಹೆಲ್ಪ್ ಮಾಡ್ತಾಯಿದ್ರು. ಅಪ್ಪ ಅಮ್ಮನಿಗೆ ನನ್ನಿಂದನೂ ಇದೇ ಭರವಸೆ ಇತ್ತು, ನಾನು ಹೀಗೆ ಏನಾದರೂ ಮಾಡಿ ಅವರಿಗೆ ಹೆಲ್ಪ್ ಮಾಡ್ತೀನಿ ಅಂತ. ಆದರೆ ನನಗೆ ಇದೆಲ್ಲ ಇಷ್ಟ ಇರಲಿಲ್ಲ. ನನಗೆ ಈ ಮನೆ ಕೆಲಸ ಎಲ್ಲ ಆಗೋದಿಲ್ಲ. ನಾನು ತುಂಬ ಸೋಂಬೇರಿಯಾಗಿದ್ದೆ. ಆದರೆ ನನಗೆ ಈ ಕಷ್ಟ ಜೀವನ ಇಷ್ಟ ಇರಲಿಲ್ಲ. ಯಾಕೆಂದರೆ ಇಲ್ಲಿ ಒಂದೊಂದು ವಸ್ತು ಬೇಕು ಅಂದರೆ ಅಪ್ಪನ ಕಾಲು ಹಿಡಿಬೇಕಿತ್ತು. ನಾನು ನನ್ನ ಅಕ್ಕ ತಂಗಿಯರಲ್ಲಿ ತುಂಬ ಚೆನ್ನಾಗಿ ಮತ್ತು ಬೆಳ್ಳಗಿದ್ದೆ. ನನಗೆ ಇದರಿಂದ ತುಂಬ ಜಂಬ ಕೂಡ ಇತ್ತು. ಹೀಗೆ ನನ್ನ ಅಕ್ಕಂದಿರ ಮದುವೆ ಬಡ ಕುಟುಂಬದ ಜೊತೆಗೆ ಆಯಿತು. ಆದರೆ ನನ್ನ ಅಮ್ಮನ ಮೊದಲೇ ಹೇಳಿದ್ದೆ, ನಾನು ಅಕ್ಕಂದಿರ ಥರ ಬಡವನ ಜೊತೆ ಮದುವೆ ಆಗಲ್ಲ. ನಾನು ಶ್ರೀಮಂತ ಕುಟುಂಬಕ್ಕೆ ಮದುವೆಯಾಗಿ ಹೋಗೋದು. ಅಲ್ಲಿ ತುಂಬ ಜನ ಕೂಡ ಇರಬಾರ್ದು, ಇಬ್ಬರೇ ಇರಬೇಕು ಅಂತ ಕಡೆ ಆಗ್ತೀನಿ ಅಂತ. ನನ್ನ ಜೀವನದಲ್ಲಿ ಹಾಗೆ ಕೂಡ ಆಯಿತು. ನನ್ನ ಪರಿಚಯ ನಿಖಿಲ್ ಜೊತೆ ಆಯಿತು. ನಾನು ಒಂದು ದಿನ ನನ್ನ ಫ್ರೆಂಡ್ ಮದುವೆಗೆ ಹೋಗಿದ್ದೆ. ಅವ್ನು ನನ್ನ ಫ್ರೆಂಡ್ನ ರಿಲೇಷನ್ ಆಗಿದ್ದ. ಅಲ್ಲಿ ಎಲ್ಲ ಹೆಣ್ಮಕ್ಳು ಅವನ ಹಿಂದೆನೇ ಇದ್ದರು. ಆದರೆ ನಾನು ನನ್ನ ಫ್ರೆಂಡ್ ಹತ್ರ ಮೊದಲೇ ಹೇಳಿಬಿಟ್ಟಿದ್ದೆ, ಇವನನ್ನು ನನ್ನ ಜೊತೆ ಮಾತಾಡಿಸೋ ಹಾಗೆ ಮಾಡು. ಹಾಗೆ ಅವಳಿಂದ ಅವನ ಜೊತೆ ಮಾತುಕತೆ ಆಯಿತು. ಆಗ ಗೊತ್ತಾಯಿತು ಅವನು ಮತ್ತು ಅವನ ತಮ್ಮ ಮಾತ್ರ ಇರೋದು ಅಂತ. ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ಸತ್ತೋಗಿದ್ದಾರೆ ಅಂತ. ಅವನು ನನ್ನ ಪ್ರೀತಿ ಬಲೆಗೆ ಬಿದ್ದಿದ್ದ. ಅವನ ಸಂಬಂಧ ಕೇಳ್ಕೊಂಡು ನನ್ನ ಮನೆಗೆ ಬಂದ. ಆದರೆ ಅವನ ಜೊತೆ ಅವನ ತಮ್ಮನೂ ಇದ್ದ. ಆದರೆ ನನಗೆ ಅವನ ತಮ್ಮ ಇಷ್ಟ ಆಗಲಿಲ್ಲ. ಯಾಕೆಂದರೆ ಅವನ ಮುಖದಲ್ಲಿ ಸ್ಪಷ್ಟವಾಗಿತ್ತು ಅವನಿಗೆ ಅವನ ಅಣ್ಣನ ಮದುವೆ ಇಷ್ಟ ಇಲ್ಲ ಅಂತ. ನಾನು ಅಂದ್ಕೊಂಡೆ ಅವನ ಜೊತೆ ಸ್ವಲ್ಪ ಪ್ರೀತಿಯಿಂದ ಇದ್ದರೆ ಅವನು ಸರಿಯಾಗ್ತಾನೆ ಅಂತ. ಹಾಗೆ ಮದುವೆ ಆಯಿತು. ಮದುವೆ ರಾತ್ರಿ ನನ್ನ ಗಂಡ ರೂಮಿಗೆ ಬಂದಿದ್ದಷ್ಟೇ. ಆಗ ಅವನ ತಮ್ಮನ ಕೂಗು ಕೇಳಿಸಿತು. ನಾವು ಓಡಿ ಹೋದ್ವಿ. ನೋಡಿದ್ರೆ ಅವನು ಸ್ಟೆಪ್ಪಿನಿಂದ ಕೆಳಗೆ ಬಿದ್ದು ಪೆಟ್ಟು ಮಾಡ್ಕೊಂಡಿದ್ದ. ಆಗ ನನ್ನ ಗಂಡ ಅವನನ್ನು ನಮ್ಮ ರೂಮ್ಗೆ ಕರ್ಕೊಂಡು ಬಂದು ಅವನನ್ನೇ ನೋಡಿಕೊಂಡು ಬೆಡ್ನಲ್ಲೇ ಇದ್ದ. ನನಗೆ ತುಂಬ ಜಲಸ್ ಆಗ್ತಾ ಇತ್ತು. ನನಗೆ ಗೊತ್ತಾಗಿತ್ತು ಅವನಿಗೆ ಈ ಮದುವೆ ಇಷ್ಟ ಇಲ್ಲ, ಅವನ ಅಣ್ಣನನ್ನು ಬೇರೆಯವರ ಜೊತೆ ಶೇರ್ ಮಾಡಲು ಇಷ್ಟ ಇಲ್ಲ ಅಂತ, ಬೇಕು ಅಂತಲೇ ಹೀಗೆ ಮಾಡ್ತಾ ಇರೋದು ಅಂತ. ಕಳೀತಾ ನನ್ನ ಗಂಡನಿಗೂ ಅರ್ಥ ಆಯಿತು. ಅವನು ನನಗೆ ಹೇಳ್ದ, ಅವನು ಇನ್ನೂ ಚಿಕ್ಕವನು, ನೀನು ಅವನ ಜೊತೆ ಪ್ರೀತಿಯಿಂದ ಇದ್ದರೆ ಅವನು ಸರಿಯಾಗ್ತಾನೆ ಅಂತ. ಹಾಗೆ ನಾನು 2 ವರ್ಷದ ತನಕ ಅವನ ಜೊತೆ ಪ್ರೀತಿಯಿಂದ ಇದ್ದೆ. ಆದರೆ ಅವನ ತುಂಟತನ ಎಲ್ಲ ಸಹಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಆದರೆ ಸಂಜೆ ಅಣ್ಣನ ಹತ್ರ ಅದು ಇದು ಹೇಳಿ ನನಗೆ ಬೈಯಿಸ್ತಿದ್ದ.
ನಾನೊಂದು ನಿರ್ಧಾರ ಮಾಡಿದೆ. ಈಗ ಸಾಕು ಪ್ರೀತಿಯಿಂದ ಇದ್ದದ್ದು. ಈಗ ಅವನನ್ನು ಮನೆಯಿಂದ ಹೊರಗಡೆ ಹಾಕಲೇಬೇಕು. ನಾನು ನನ್ನ ಗಂಡನಿಗೆ ಅವನ ಬಗ್ಗೆ ಕೆಟ್ಟ ಕೆಟ್ಟದನ್ನು ಹೇಳಲು ಸ್ಟಾರ್ಟ್ ಮಾಡಿದ್ದೆ. ಹೇಳ್ತಾ ಇದ್ದೆ, ಅವನು ಈಗೀಗ ಪೋಲಿ ಹುಡುಗರ ಜೊತೆ ಸಾಹಸ ಮಾಡ್ತಾ ಇದ್ದಾನೆ. ನಾನು ನೋಡಿದ್ದೀನಿ, ಅವ್ನು ಸಿಗರೆಟ್ ಕೂಡ ಸೇದಿದ್ದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಾನು ಬೇಕು ಅಂತಲೇ ಒಂದು ಸಿಗರೆಟ್ ಪ್ಯಾಕನ್ನು ಅವ್ನ ಸ್ಕೂಲ್ ಬ್ಯಾಗಿನಲ್ಲಿ ಮಡಗಿದ್ದೆ. ನನ್ನ ಗಂಡ ನಿಜ ಹೇಳ್ತಾ ಇದ್ದೀನಾ ಅಂತ ಅವ್ನ ಬ್ಯಾಗ್ ನೋಡಿದಾಗ ಅವ್ನ ಬ್ಯಾಗಿನಲ್ಲಿ ಸಿಗರೆಟ್ ಪ್ಯಾಕ್ ಸಿಕ್ಕಿತ್ತು. ನನ್ನ ಗಂಡನಿಗೆ ತುಂಬ ಕೋಪ ಬಂತು. ಅವನನ್ನು ಕರೆದು ಕೇಳಿದ್ರು. ಅವ್ನು ಹೇಳ್ದ, ಇದು ನನ್ನದಲ್ಲ ಅಂತ. ಆದರೆ ನನ್ನ ಗಂಡ ನನ್ನ ಮಾತು ಬಿಟ್ಟು ಅವನ ಮಾತು ಕೇಳಲೇ ಇಲ್ಲ. ಇದೇ ಕೋಪದಿಂದ ಅವನನ್ನು ತುಂಬ ದೂರದ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿಬಿಟ್ಟಿದ್ರು. ಅವನು ಇದೇ ಕೋಪದಿಂದ 1 ವರ್ಷ ಇಲ್ಲಿ ರಜೆಗೆ ಬಂದೇ ಇರಲಿಲ್ಲ. ನಾನು ಅವ್ನು ಬರಲಿಲ್ಲ ಅಂದರೆ ಒಳ್ಳೆಯದೇ ಅಂತ ಅಂದ್ಕೊಂಡಿದ್ದೆ. ಆದರೆ 2ನೇ ವರ್ಷಕ್ಕೆ ಅವನು ರಜದಲ್ಲಿ ಬಂದಿದ್ದ. ನಾನು ಅವನನ್ನು 2 ವರ್ಷ ಆದಮೇಲೆ ನೋಡಿದ್ದು. ಅವನು ತುಂಬ ಬದಲಾಗಿದ್ದ. ಅವನ ಏಜ್ಗಿಂತ ದೊಡ್ಡವನಾಗಿ ಕಾಣುತ್ತಿದ್ದ. ನಾನು ಅಂದ್ಕೊಂಡೆ, ಅವನೀಗ ಬಂದಿದ್ದಾನೆ ಅಂದರೆ ನನ್ನ ಮೇಲಿನ ದ್ವೇಷ ತೀರಿಸೋಕ್ಕೆ ಬಂದಿರ್ಬೋದು, ಅಣ್ಣನನ್ನು ನನ್ನ ವಿರುದ್ಧ ಮಾಡೋಕ್ಕೆ ಅಂತ. ನಾನು ಇದೇ ಯೋಚನೆಯಲ್ಲಿ ಮುಳುಗಿದ್ದೆ. ಆದರೆ ನಾನು ಶಾಕ್ ಆದೆ. ಯಾಕೆಂದರೆ ಅವನ ಹಿಂದಿನ ದಿನಗಳ ಬಗ್ಗೆ ಹೇಳಿ ನನ್ನ ಜೊತೆ ಕ್ಷಮೆ ಕೇಳ್ದ. ಅವನು ತುಂಬ ಸೈಲೆಂಟ್ ಮತ್ತು ಒಳ್ಳೆಯವನಾಗಿದ್ದ. ಮೊದಲಿನ ಥರ ತುಂಟ ಆಗಿರಲಿಲ್ಲ. ಅವನೀಗ ತುಂಬ ಹೊತ್ತು ಅವನ ರೂಮಲ್ಲೇ ಇರ್ತಾ ಇದ್ದ. ಊಟ ಮಾಡಬೇಕಾದ್ರೆ ಮಾತ್ರ ನಮ್ಮ ಜೊತೆ ಮಾಡ್ತಾಯಿದ್ದ. ನನ್ನ ಗಂಡನೂ ಅವನು ಈ ಬದಲಾವಣೆ ಕಂಡು ತುಂಬ ಖುಷಿಪಟ್ಟರು. ಒಂದು ದಿನ ಇವರು ಆಫೀಸ್ ಹೋದಾಗ ಅವನು ಬಂದು, ಅತ್ತಿಗೆ ನೀವು ಮದುವೆಯ ಕ್ಯಾಸೆಟ್ ಕೊಡಿ. ನಾನು ಆಗ ನೋಡೇ ಇಲ್ಲ, ಈಗ ನೋಡ್ತೀನಿ ಅಂತ. ನಾನು ಹೇಳಿದೆ, ಅದು USB ಆಗ ಹೇಳ್ದೆ, ಅದರಲ್ಲಿ ಇದ್ದರೆ ಏನು, ನಾನು TVಯಲ್ಲಿ ಹಾಕಿ ನೋಡ್ತೀನಿ, ಕೊಡಿ. ನನ್ನ ರೂಮ್ಗೆ ಹೋಗಿ USB ತಂದು ಕೊಟ್ಟೆ. ಅವನು ಇದನ್ನು ಇಸ್ಕೊಂಡ. ರೂಮ್ಗೆ ತಗೊಂಡು ಹೋಗಿ ಲಾಕ್ ಹಾಕ್ಕೊಂಡ. ನಾನು ಇವನ್ಯಾಕೆ ರೂಮ್ ಚಿಲ್ಕ ಹಾಕ್ಕೊಂಡ ಅಂತ ಅಂದ್ಕೊಂಡೆ. ಅದನ್ನು ತಲೆಯಿಂದ ತೆಗೆದು ನನ್ನ ಕೆಲಸದಲ್ಲಿ ವ್ಯಸ್ತ ಆಗಿಬಿಟ್ಟಿದ್ದೆ. 1 ಗಂಟೆ ನಂತರ ಅವನು USB ತಂದು ನನ್ನ ಕೈಯಲ್ಲಿ ಕೊಟ್ಟ. ಮತ್ತು 5,000 ರೂಪಾಯಿ ಕೂಡ ನನಗೆ ಕೊಟ್ಟ. ಹೇಳ್ದೆ ಥ್ಯಾಂಕ್ಸ್ ಅಂತ. ನಾನು ಇದ್ಯಾಕೆ ದುಡ್ಡು? ಆಗ ಇದು ನೀವು ನನ್ನ ಅತ್ತಿಗೆ ಅಲ್ವಾ, ಅದಕ್ಕೆ ಅಂತ ಹೇಳಿ ಅಲ್ಲಿಂದ ರೂಮ್ಗೆ ಹೋಗಿ ಚಿಲ್ಕ ಹಾಕ್ಕೊಂಡ. ನಾನು ತುಂಬ ದಂಗಾಗಿ ಹೋದೆ. ಇವನು ಇಷ್ಟು ಚೇಂಜ್ ಆಗಿದ್ದಾನಾ ಅಂತ ತುಂಬ ಆಶ್ಚರ್ಯ ಆಯಿತು. ಈಗೀಗ ಅವನು ನನ್ನ ಕೆಲಸದಲ್ಲೂ ಹೆಲ್ಪ್ ಮಾಡ್ತಾ ಇದ್ದ. ನಾನು ತುಂಬ ಒಳ್ಳೆಯವನಾಗಿದ್ದಾನೆ. ಇನ್ನು 2 ತಿಂಗಳೇ ಮತ್ತೆ ಹೋಗ್ತಾನೆ. ಇನ್ನು ಸ್ವಲ್ಪ ದಿನವೇ ಇರೋದು, ಮತ್ತೆ ಹೊರಟೋಗ್ತಾನೆ. ಮತ್ತೊಂದು ದಿನ ನನ್ನ ಗಂಡ ಆಫೀಸ್ಗೆ ಹೋದಾಗ USB ಮತ್ತೆ ಕೇಳ್ದ. ನಾನು ನೆನ್ನೆ ಕೊಟ್ಟಿತ್ತಾನೆ. ಆಗ ಅತ್ತಿಗೆ, 1 ಗಂಟೆಯಲ್ಲಿ ಎಲ್ಲಿ ಸರಿಯಾಗಿ ನೋಡೋಕ್ಕಾಗುತ್ತೆ, ನನಗೆ ತುಂಬ ಓದೋದಕ್ಕಿದೆ, ಸ್ವಲ್ಪ ಹೊತ್ತು ಇದನ್ನು ನೋಡ್ತೀನಿ ಅಂತ ಇಸ್ಕೊಂಡು ಹೋಗಿ ಬಾಗಿಲು ಹಾಕಿ ಚಿಲ್ಕೋ ಹಾಕ್ಕೊಂಡ. 1 ಗಂಟೆ ನಂತರ ತಂದು ಅದನ್ನು ಕೊಟ್ಟ. 5,000 ರೂಪಾಯಿ ಕೊಟ್ಟ. ನಾನು ನಿನಗೆ ಎಲ್ಲಿಂದ ದುಡ್ಡು ಅಂದೆ. ಆಗ ಇದು ಅಣ್ಣ ಕೊಟ್ಟಿದ್ದು ನನಗೆ, ನೀವು ನನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಿರಲ್ಲ, ಅದಕ್ಕೆ ಇಟ್ಕೊಳ್ಳಿ ಅಂದ. ಮತ್ತು ಹೇಳ್ದ, ನೀವು ವಿಷಯನ ಅಣ್ಣನ ಹತ್ರ ಹೇಳಬೇಡಿ, ಮತ್ತು ಈ ದುಡ್ಡು ಇಸ್ಕೊಂಡು ನನ್ನ ಕೈಗೆ ಕೊಡ್ತಾರೆ. ನನಗೆ ಏನಕ್ಕೂ ಕಮ್ಮಿ ಇರಲಿಲ್ಲ. ಆದರೆ ಹಣದ ಆಸೆಯಿಂದ ನಾನು ಈಸ್ಕೊತಿದ್ದೆ. ಏನೂ ಹೇಳಿರಲಿಲ್ಲ ಗಂಡನಿಗೆ. ಆದರೆ ಇದು ದಿನೇ ದಿನ ಆಗ್ತಾಯಿತ್ತು. ಅವನು USB ಇಸ್ಕೊಂಡು ಹೋಗಿ ಬಾಗಿಲು ಹಾಕೋತಿದ್ದ. 1 ಗಂಟೆ ನಂತರ ವಾಪಸ್ ಕೊಡ್ತಾ ಇದ್ದ. ನನಗೆ ಅವನ ಮೇಲೆ ಡೌಟ್ ಬರಲು ಸ್ಟಾರ್ಟ್ ಆಯಿತು. ನನ್ನ ಗಂಡ ದಿನ ಅಂತೂ ಇಷ್ಟು ದುಡ್ಡು ಕೊಡಲ್ಲ ಅವನ ಕೈಗೆ, ಏನೋ ಇದೆ ಅಂದ್ಕೊಂಡೆ. ಸಂಜೆ ನಾನು ನೋಡಿದೆ, ಅವನು ATM ತೆಗೆದು ಮಡಿಕೋತಿದ್ದ. ಇದು ಯಾರು ATM ತಗೊಂಡು ಹೋಗ್ತಾ ಇದ್ದಾನೆ? ಗಂಡನದಾಗಿದ್ದರೆ ದುಡ್ಡು ತೆಗಿಬೇಕಾದ್ರೆ ಮೆಸೇಜ್ ಗೊತ್ತಾಗುತ್ತೆ ಹೇಗೆ ಅಂತ ಅವನ ಹಿಂದೆ ಹೋದಾಗ ಅವನು ಸೀದಾ ATMಗೆ ಹೋಗಿ ದುಡ್ಡು ತಂದ. ನಾನು ಅವನ ಹಿಂದೆನೇ ಇರಲು ಸ್ಟಾರ್ಟ್ ಮಾಡಿದೆ. ಅವನು USB ನೋಡಬೇಕಾದ್ರೆ ನಾನು ಹೋಗಿ ಬಾಗಿಲ ಹತ್ರ ಕೇಳಿಸ್ಕೊತಿದ್ದೆ. ಆದರೆ ಸ್ವಲ್ಪ ಹೊತ್ತು ಹಾಡಿನ ಸೌಂಡ್ ಬರುತ್ತೆ ಮತ್ತು ಬರಲ್ಲ. ನಾನು ಎಷ್ಟೋ ಪ್ರಯತ್ನ ಮಾಡಿದೆ ನೋಡಲು, ಆದರೆ ಅವನು ಏನೇ ಆದರೂ ಬಾಗಿಲು ತೆಗಿತಾನೇ ಇರಲಿಲ್ಲ. ಒಂದು ದಿನ ನಾನು ಪ್ಲ್ಯಾನ್ ಮಾಡಿ ಅವನು USB ಕೇಳ್ದ. ನಾನು ಹೇಳ್ದೆ, ನಾನು ಹೋಗಿ ಮಲ್ಕೋತೀನಿ, ನನಗೆ ಹುಷಾರಿಲ್ಲ, ನಾನು ಎದ್ದ ಮೇಲೆ ಕೊಡು ಅಂತ. ಆಗ ಹ್ಞೂ ಅಂದ. ನಾನು ನೋಡು, ಅಲ್ಲಿ ಯಾರು ಬೆಲ್ ಹೊಡಿತಾ ಇದ್ದಾರೆ, ನೋಡಿ ಬಾ ಅಂದೆ. ಆಗ ಅವನು ಹೋದಾಗ ನಾನು ಬೇಗ ಅವನ ರೂಮ್ಗೆ ಹೋಗಿ ಬೆಚ್ಚಿಟ್ಟುಕೊಂಡೆ. ಮತ್ತು ಅವನ ಹಾಲಿನಿಂದನೇ ಅತ್ತಿಗೆ ಯಾರೂ ಇಲ್ಲ ಅಂದ. ರೂಮಿಗೆ ಬಂದು ಕೂತ್ಕೊಂಡ. ಅದನ್ನು TVಗೆ ಕನೆಕ್ಟ್ ಮಾಡ್ದ ಮತ್ತು ಲ್ಯಾಪ್ಟಾಪ್ಗೂ ಕನೆಕ್ಟ್ ಮಾಡ್ದ. ಅದನ್ನು ಆನ್ ಮಾಡಿದ ತಕ್ಷಣ ನನ್ನದೇ ವಿಡಿಯೋ ಆಗಿತ್ತು. ಆದರೆ ಅದರಲ್ಲಿ ನಾನು ಮದುಮಗಳಾಗಿದ್ದೆ. ಹುಡುಗ ಮತ್ತು ಪಕ್ಕದ ಜನಗಳು ಬೇರೆಯವರಾಗಿದ್ದರು. ನನಗೆ ಅದನ್ನು ನೋಡಿ ಅವನ ಬಗ್ಗೆ ಗೊತ್ತಾಯಿತು. ನಾನು ಆ ಕೂಡಲೇ ಎದ್ದು, ನೀನು ಏನು ಮಾಡ್ತಾ ಇದ್ದೀಯಾ ಅಂದೆ. ಆಗ ಅತ್ತಿಗೆ, ನೀವು ಇಲ್ಲಿ? ಆಗ ಹಾಂ ನಾನೇ, ಮೊದಲು ಹೇಳು, ಇದೇನು ಮಾಡ್ತಾ ಇದ್ದೀಯಾ? ನನ್ನ ಮದುವೆ ವೀಡಿಯೋ ಜೊತೆ. ಆಗ ಅತ್ತಿಗೆ, ನಾನು ಏನೂ ಮಾಡ್ತಾ ಇಲ್ಲ, ಇದು ನನ್ನ ರಜೆಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದರು, ಮದುವೆ ಪ್ರಾಜೆಕ್ಟ್ ವರ್ಕ್ ಬಗ್ಗೆ, ಹಾಗೆ ನಿಮ್ಮ ಕ್ಯಾಸೆಟ್ ತಗೊಂಡು ಮಾಡ್ತಾಯಿದ್ದೆ.
ಬೇರೆಯವರ ಕ್ಯಾಸಿಗೆ ತಗೊಂಡ್ರೆ ತುಂಬ ದುಡ್ಡು ಕೊಡಬೇಕು. ಈ ಥರ ತುಂಬ ವೀಡಿಯೋ ಎಡಿಟ್ ಮಾಡಿ ತುಂಬ ದುಡ್ಡು ಸಿಗ್ತಾಯಿತ್ತು. ನಿಮಗೆ ಅದನ್ನು ಕೊಡ್ತಾ ಇದ್ದದ್ದು. ನೀವೇನು ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ದ. ನಾನು ಅಲ್ಲಿಂದ ಏನೂ ಇರಲ್ಲ ಅಂತ ಅಂದ್ಕೊಂಡು ಅಲ್ಲಿಂದ ಬಂದೆ. ಅದು 3 ಗಂಟೆ ತನಕ ರೂಮ್ನಲ್ಲೇ ಇದ್ದ. ಮತ್ತೆ ಕೊಟ್ಟಿದ್ರು ಮತ್ತೆ ಈಸ್ಕೊಂಡೇ ಇಲ್ಲ. ಆದರೆ ಆ ದಿನಗಳಲ್ಲೇ ನನ್ನ ಗಂಡ ನನ್ನ ಜೊತೆ ಮಾತಾಡ್ತಾನೇ ಇರಲಿಲ್ಲ. ತುಂಬ ಕೋಪ ಮಾಡ್ತಾ ಇದ್ದ. ಒಂದು ದಿನ ಮದುವೆ ಮಾಡಿಕೊಂಡು ನನಗೆ ಸೌತಿನ ಕರ್ಕೊಂಡು ಬಂದಿದ್ದ. ನಾನು ಇದು ಸುಳ್ಳು, ವಿಡಿಯೋದಲ್ಲಿ ಫೋಟೋದಲ್ಲಿ ನಾನೇ, ಆದರೆ ನನ್ನ ಪಕ್ಕ ನಿನ್ನ ಫೋಟೋ ತೆಗೆದು ಬೇರೆಯವರ ಫೋಟೋ ಹಾಕಿ ಎಡಿಟ್ ಮಾಡಿರೋದು. ಅದು ಬೇರೆ ಯಾರೂ ಅಲ್ಲ, ನಿಮ್ಮ ತಮ್ಮನೇ. ಬೇಕಾದರೆ ಇದನ್ನು ನೀವು ಟೆಸ್ಟ್ ಮಾಡಿಸಿ ನೋಡಿ, ಪ್ರೂವ್ ಆಗುತ್ತೆ. ಆಗ ನಾನು ಟೆಸ್ಟ್ ಮಾಡಿಸಿ ನೋಡ್ತೀನಿ ನಿಜಾನ ಸುಳ್ಳು ಅಂತ. ಮತ್ತು ಆಗಲೇ ಅವ್ರ ತಮ್ಮನನ್ನು ಕೂಗಿದ್ರು. ಅವನಿಗೆ ಕೇಳಿದಾಗ ಅವನು ನನಗೆ ಗೊತ್ತೇ ಇಲ್ಲ, ನಾನು ಅಲ್ಲೇ ಮೊಬೈಲ್ ಕೂಡ ಯೂಸ್ ಮಾಡಲ್ಲ, ಹಾಗಿದ್ಮೇಲೆ ನನಗೆ ಹೇಗೆ ಗೊತ್ತು ಎಡಿಟ್ ಮಾಡೋದು? ಇಲ್ಲ, ಅವನಿಗೆ ಎಲ್ಲ ಗೊತ್ತು, ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ, ಇದೆಲ್ಲ ನಾಳೆ ಗೊತ್ತಾಗುತ್ತೆ ಅಂತ ಹೇಳಿ ಅವಳನ್ನು ಕರ್ಕೊಂಡು ರೂಮ್ಗೆ ಹೋದ ನನ್ನ ಗಂಡ. ನಾನು ಯಾಕೆ ಸುಳ್ಳು ಹೇಳಿದೆ, ನಾನು ಏನು ಮಾಡಿದೆ ನಿನ್ನ ಜೊತೆ? ನಾಳೆ ಸತ್ಯ ಹೊರಗೆ ಬರುತ್ತೆ, ಆಗ ನಿಂದೆಲ್ಲ ಹೊರಗೆ ಬರುತ್ತೆ. ಹಾಂ ಅತ್ತಿಗೆ, ನೀವು ಏನು ಮಾಡಿದೆ ಅಂತನಾ ಮರೆತೋದ್ರಾ? ನನ್ನ ಅಣ್ಣನಿಂದ ದೂರ ಮಾಡಿದ್ದು, ನನ್ನ ಬಗ್ಗೆ ಸುಳ್ಳು ಹೇಳಿ ನಾಳೆ ಬರುತ್ತೆ ಇರು ಅಂದೆ. ಆಗ ಹಾಂ ಬರಲಿ, ಆದರೆ ಅಣ್ಣ ಅಂತೂ ಅದನ್ನು ಗೊತ್ತಾಗಿ ಪ್ರಾಯಶ್ಚಿತ್ತ ಮಾಡಿ ನಿಮ್ಮ ಹತ್ರ ಕ್ಷಮೆ ಕೇಳ್ತಾನೆ, ನನ್ನ ದೂರ ಮಾಡ್ತಾನೆ. ಆದರೆ ಈ ಹುಡುಗಿಯನ್ನು ದೂರ ಮಾಡಲ್ಲ. ನನಗೆ ಗೊತ್ತು ಅವನ ಬುದ್ಧಿ, ಅವ್ನು ಮಾಡಿದ ತಪ್ಪಿಗೆ ಇನ್ನೊಬ್ಬರಿಗೆ ಶಿಕ್ಷೆ ಕೊಡಲ್ಲ. ಆದ್ದರಿಂದ ಅವನು ಆ ಹುಡುಗಿಗೆ ನಿಮಗೆ ಎಷ್ಟು ಪ್ರೀತಿ ಮಾಡ್ತಾನೋ ಹಾಗೇ ನಿಮ್ಮಷ್ಟೇ ಪ್ರೀತಿ ಸ್ಥಾನ ಕೊಡ್ತಾನೆ. ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ನನಗೆ ಹೇಗೆ ಕಷ್ಟ ಆಯಿತು. ಈ ಭೂಮಿಯಲ್ಲಿ ಯಾರೂ ಇಲ್ಲ ನನ್ನ ಅಣ್ಣನನ್ನು ಬಿಟ್ಟರೆ. ಆದರೆ ನನ್ನ ಅಣ್ಣನನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಾಗ ನನಗೆ ಭಯ ಆಯಿತು, ನೀವು ನನ್ನ ಅಣ್ಣನನ್ನು ದೂರ ಕರ್ಕೊಂಡು ಹೋಗ್ತೀರಾ ಅಂತ. ಆದರೆ ನೀವು ನಿಜವಾಗ್ಲೂ ನನ್ನಿಂದ ದೂರ ಮಾಡಿದ್ರಿ ನನ್ನ ಅಣ್ಣನನ್ನು. ನಿಮಗೆ ಗೊತ್ತಾಗಲಿ ಈಗ ಹಂಚಿಕೊಂಡ್ರೆ ಅಥವಾ ದೂರ ಮಾಡಿದ್ರೆ ಹೇಗೆ ಆಗುತ್ತೆ ಅಂತ. ಹಾಂ, ನಾಳೆ ಗೊತ್ತಾಗುತ್ತೆ. ನಾನು ಅಷ್ಟರಲ್ಲಿ ಹೋಗಿರ್ತೀನಿ. ನಿಮಗೆ ದುಡ್ಡು ಕೊಡ್ತಾ ಇದ್ದದ್ದು ನಿಮ್ಮ ATMಯಿಂದಾನೇ ತೆಗೆದು ಕೊಡ್ತಾ ಇದ್ದದ್ದು. ಯಾಕೆಂದರೆ ನೀವು ದುಡ್ಡು ಕೊಟ್ಟರೆ ಬೇಗ USBಯನ್ನು ಕೊಡ್ತೀರಾ, ಏನಕ್ಕೆ ಕ್ವಶನ್ ಹೆಚ್ಚಾಗಿ ಕೇಳಿದೆ ಅಂತ. ಎಷ್ಟೇ ಆದರೂ ನನ್ನ ರಕ್ತ ನನ್ನಿಂದ ದೂರ ಇರಲ್ಲ. ನಾನು ಅವ್ರ ಮಗನ ಥರ, ನನ್ನ ದೂರ ಮಾಡಲ್ಲ. ಸ್ವಲ್ಪ ದಿನ ಮಾತ್ರ, ಆದರೆ ನೀವು ಇನ್ನೂ ಸಾಯೋವರೆಗೆ ಹೀಗೆ ಇರ್ತೀರಾ. ಬಾಯ್ ಅತ್ತಿಗೆ ಅಂತ ನಗಾಡ್ಕೊಂಡು ಹೋದ. ಆದರೆ ನನ್ನ ಪಡು ಬೆಳಿಗ್ಗೆ ನಿಖಿಲ್ ಎಲ್ಲ ಸತ್ಯಾಂಶ ಗೊತ್ತಾಯಿತು. ಅವ್ನು ಕ್ಷಮೆ ಕೂಡ ಕೇಳ್ದ. ಆದರೆ ಅವಳನ್ನು ಬಿಡಲ್ಲ. ಮತ್ತೆ ಹೇಳಿದ್ದ, ನಿನ್ನೂ ಅವಳನ್ನು ಸರಿ ಸಮಾನವಾಗಿ ನೋಡ್ಕೋತೀನಿ ಅಂತ. ನಿಜವಾಗ್ಲೂ ಗೊತ್ತಾಯಿತು ಹಂಚಿಕೊಂಡಾಗ ಹೇಗೆ ನೋವಾಗುತ್ತೆ ಅಂತ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.